ಚಪ್ಪಾಳೆಯ ಮುಖಾಂತರ ಈ ವೇದಿಕೆಗೆ ಸ್ವಾಗತಿಸಬೇಕು. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ನಂಬಿಕೊಂಡು ಬಂದವರು ಯಾವ ಧರ್ಮದವರಾಗಿದ್ದರೂ ಕೂಡ ಅಲ್ಲಿರುವಂತಹ ದೈವದೇವರು ಅವರ ಕೃಪೆಯನ್ನು ತೋರಿಸಿ ಅವರ ಜೀವನಕ್ಕೆ ಇಂಬನ್ನು ಉಂಟು ಮಾಡುವಂತಹ ಒಬ್ಬ ದೈವದೇವರು. ಹಾಗಾಗಿ ಈ ವೇದಿಕೆಯ ಈ ಸನ್ಮಾನ ವಿಶೇಷವಾಗಿರುವಂತಹ ಸನ್ಮಾನ. ಶ್ರೀಯುತರಿಗೂ ಕೂಡ ಜೋರಾದ ಚಪ್ಪಾಳೆ ಅಭಿನಂದನೆಗಳನ್ನು ತಾವೆಲ್ಲರೂ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಅನ್ವರ್ ಕಟ್ಪಾಡಿ ಇವರು 56 ವರ್ಷ ಪ್ರಾಯದವರಾಗಿದ್ದು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 45ರಿಂದ 50 ಪದಕಗಳನ್ನು ಪಡೆದಂತಹ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಹಿರಿಯರ ಕ್ರೀಡಾಕೂಟ ಮಾಸ್ಟರ್ ಗೇಮ್ಸ್ನಲ್ಲಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಚಿನ್ನ ಹಾಗೂ ಬೆಳ್ಳಿ ಪದಕಗಳನ್ನು ಪಡೆದುಕೊಂಡಂತಹ ಸಾಧಕ. 2018ರ ಗುಜರಾತ್ ನ್ಯಾಷನಲ್ ಗೇಮ್ಸ್ 5 ಕಿಲೋಮೀಟರ್ ಓಟದಲ್ಲಿ ಚಿನ್ನದ ಪದಕ, ಹಾಗೆ 2021ರಲ್ಲಿ ತಿರುವನಂತಪುರದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿರ್ತಾರೆ. ಹಾಗೆ 2023ರ ಮಾಸ್ಟರ್ಸ್ ಏಷ್ಯನ್ ಗೇಮ್ಸ್ಗೆ ಕೂಡ ಆಯ್ಕೆಯಾದಂತಹ ಹೆಗ್ಗಳಿಕೆ ಇವರದು, ಸಾಧನೆ ಇವರದು. 2023ರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಡೆದಂತಹ 2022ರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಡೆದಂಥ 75 ಕಿಲೋಮೀಟರ್ ಓಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಹಿರಿಯವರಾಗಿ 2 ಬಾರಿ ಪೂರ್ತಿಗೊಳಿಸಿ ಮೊದಲಿಗನಾಗಿ ಮಾಡಿದಂತಹ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಇವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆಗಳು ಕೂಡ ಸಲ್ಲಬೇಕು. ಹಾಗೆ ಶ್ರೀ ಕ್ಷೇತ್ರದ ವತಿಯಿಂದ ಸೇರಿರುವಂಥ ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳ ಪರವಾಗಿ ಇವರಿಗೆ ಈ ವೇದಿಕೆಯಲ್ಲಿ ನಮ್ಮ ಗುರುಕಾರರು ಹಾಗೆ ನಮ್ಮೆಲ್ಲ ಕ್ಷೇತ್ರದ 10 ಸಂಸ್ಥರ ಜೊತೆಗೂಡಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಹಾಗೆ ಅನ್ವರ್ ಕಟ್ಪಾಡಿ ಅವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆಗಳು ಕೂಡ ಸಲ್ಲಬೇಕು. ತಮ್ಮ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಆ ದೇವರ ಹಾಗೆ ತಾವು ನಂಬಿಕೊಂಡಿರುವಂಥ ದೇವರ ಆಶೀರ್ವಾದ ಸದಾ ತಮ್ಮ ಜೊತೆಗಿದ್ದು ಇನ್ನಷ್ಟು ಸಾಧನೆಯನ್ನು ತಾವು ಮಾಡುವಂತಾಗಲಿ, ಕಟಪಾಡಿ ಪರಿಸರಕ್ಕೆ ಮತ್ತಷ್ಟು ಹೆಗ್ಗಳಿಕೆಯನ್ನು ತರುವಂತಾಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ.